ಒಳ್ಳೆ ಚೆನ್ನಾಗಿ ಫೋಟೋ ಇತ್ತು ಸರ್. ಹೌದು, ಸಂಸದ ಅನಂತಕುಮಾರ್ ಹೆಗಡೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ರಚನೆಯ ಬಗ್ಗೆ ಮಾತನಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೀಕಲಾಟಕ್ಕೆ ಸಿಲುಕಿದ್ದಾರೆ. ಈ ಬಗ್ಗೆ ಮಹಾರಾಷ್ಟ್ರದ ಮಾಜಿ ಸಿಎಂ ದೇವೇಂದ್ರ ಫಡ್ನವೀಸ್ ಸಂಸದನ ಹೇಳಿಕೆಯನ್ನ ಸುಳ್ಳು ಅಂತ ಅಲ್ಲಗೆಳೆದು ಬೆನ್ನಲ್ಲೇ ಉತ್ತರ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ವಲಯದಲ್ಲಿ ವ್ಯಾಪಕ ಟೀಕೆ ಕೂಡ ಶುರುವಾಗಿದೆ. ಮುಂದೆ ಮಹಾರಾಷ್ಟ್ರದಲ್ಲಿ ಕೇವಲ 80 ತಾಸುಗಳಿಗೆ ನಮ್ಮವರು ಮುಖ್ಯಮಂತ್ರಿ 40,000 ಕೋಟಿ ರೂಪಾಯಿ ಸಂಪೂರ್ಣವಾಗಿ ಹಣವನ್ನು ಕೇಂದ್ರ ಸರ್ಕಾರಕ್ಕೆ ವಾಪಸ್ ಕೊಡ್ತಾರೆ. ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಪ್ರಚಾರದ ವೇಳೆ ಸಂಸದ ಅನಂತಕುಮಾರ್ ಹೆಗಡೆ ಎಡವಟ್ಟು ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಟೀಕಿಸುವ ಬರದಲ್ಲಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ರಚನೆಯ ವಿಚಾರ ಮುಂದಿಟ್ಟು ವಿವಾದ ಮೈಮೇಲೆ ಎಳ್ಕೊಂಡಿದ್ದಾರೆ. ಫಡ್ನವೀಸ್ 80 ಗಂಟೆ ಸಿಎಂ ಆಗಿದ್ದು ಕೇಂದ್ರದಿಂದ ಬಂದಿದ್ದ 40,000 ಕೋಟಿ ಹಣವನ್ನ ಕೇಂದ್ರಕ್ಕೆ ವಾಪಸ್ ಕೊಡೋಕೆ ಅಂತ ವಿವಾದ ಎಬ್ಬಿಸಿದ್ದಾರೆ. ಮೊನ್ನೆ ಮಹಾರಾಷ್ಟ್ರದಲ್ಲಿ ಕೇವಲ 80 ತಾಸುಗಳಿಗೆ ನಮ್ಮವರು ಮುಖ್ಯಮಂತ್ರಿ ಆದರು. ನಮಗೇನು ಗೊತ್ತಿರಲಿಲ್ವಾ? ಬಹುಮತ ಇಲ್ಲ ಅಂತ ಗೊತ್ತಿದ್ರು ಕೂಡ ಯಾಕೆ ಸಿಎಂ ಆದರು? ಸ್ವಲ್ಪ ಮಟ್ಟಿಗೆ ಅಡ್ಜಸ್ಟ್ ಮಾಡಿ ಮುಖ್ಯಮಂತ್ರಿ ಪ್ರಮಾಣ ವಚನ ಮಾಡಿ ಆಯ್ತು. ಸುಮಾರು 40,000 ಕೋಟಿ ರೂಪಾಯಿಗೂ ಹೆಚ್ಚು ಹಣ, ಅದಷ್ಟು ಹಣವನ್ನ ಎಲ್ಲೆಲ್ಲಿ ತಲುಪಿಸಬೇಕು ಅಲ್ಲೆಲ್ಲ ವ್ಯವಸ್ಥಿತವಾಗಿ ಅದನ್ನು ರಕ್ಷಣೆ ಮಾಡುವಂತ ಕೆಲಸವನ್ನ ಫಡ್ನವೀಸ್ ಮಾಡಿದ್ರು. ಸಂಪೂರ್ಣವಾಗಿ ಹಣವನ್ನು ಕೇಂದ್ರ ಸರ್ಕಾರಕ್ಕೆ ವಾಪಸ್ ಕೊಟ್ಟರು. ಸಂಸದರ ಈ ಹೇಳಿಕೆ ಸುಳ್ಳು ಅಂತ ದೇವೇಂದ್ರ ಫಡ್ನವೀಸ್ ತೆರೆ ಎಳೆದಿದ್ದಾರೆ. ಈ ಬೆನ್ನಲ್ಲೇ ಉತ್ತರ ಕನ್ನಡದ ಕಾಂಗ್ರೆಸ್ ವಲಯದಲ್ಲಿ ವ್ಯಾಪಕ ಟೀಕೆ ವ್ಯಕ್ತವಾಗಿದೆ. ಅನಂತಕುಮಾರ್ ದೇಶದ್ರೋಹ ಮಾಡಿದ್ದಾರೆ. ಯಾಕಂದ್ರೆ ಬುಲೆಟ್ ಟ್ರೈನ್ ತಂದವರೇ ಅವರು. ಅದರ ದುಡ್ಡು ಅದು ಕೇವಲ ಮಹಾರಾಷ್ಟ್ರ ಸರ್ಕಾರ ಅಥವಾ ಗವರ್ನರ್ ಅಥವಾ ಕೇಂದ್ರ ಸರ್ಕಾರಕ್ಕೆ ಅದರ ಮೇಲೆ ಹಕ್ಕಿದೆ. ಹಾಗಿದ್ರೆ ಯಾವ ಕಾರಣಕ್ಕಾಗಿ ನೀವು ಕೊಟ್ರಿ? ಆಯ್ತು, ದುಡ್ಡು ತಿಂತಾರೆ ಹೇಳಾದ್ರೆ ನಿಮ್ಗೆ ಪ್ರೂಫ್ ಬೇಕು. ಒಂದು ಮತ್ತೆ ವಾಪಸ್ ಕಳಿಸಿದ್ ಬೇಕು. ನಮಗೆ ವಾಪಸ್ ಕಳಿಸಿದಕ್ಕೆ ಪ್ರೂಫ್ ಬೇಕಾಗ್ತದೆ. ಬಾಯಿ ಮಾತಾಡಿ ಉಪಯೋಗಿಲ್ಲ. ಮತ್ತೆ ನೀವು ಕಾಯಂ ಬಾಯಿ ಮಾತಾಡೋ ಮನುಷ್ಯ ಅವ. 45,000 ಕೋಟಿ ವಾಪಸ್ ಹೋಗಿದ್ದು ಪ್ರೂಫ್ ಕೊಡಬೇಕು. ಇಲ್ಲಾಂದ್ರೆ ಆ ಮನುಷ್ಯ ವಾಪಸ್ ರಾಜೀನಾಮೆ ಕೊಡಬೇಕು. ಇಲ್ಲಾಂದ್ರೆ ಅವ್ರಿಗೆ ನಾಚಿಕೆ ಇಲ್ಲ, ಸುಳ್ಳು ಹೇಳ್ತಾರೆ. ಯಾವ್ಯಾವುದೋ ಒಂದು ವಿಷಯಗಳನ್ನ ಚುನಾವಣೆ ಇದರಲ್ಲಿ ಇಟ್ಟುಕೊಂಡು ಆ ಜನರನ್ನ ದಿಕ್ಕು ಬದಲಿಸುವಂತ ಒಂದು ವಿಧಾನ ಮಾಡ್ತಾ ಇದ್ದಾರೆ. ಈಗ ಏನೂ ಇಲ್ಲದೇನೆ ಈ ಒಂದು 45,000 ಕೋಟಿ ಒಂದು ಬುಲೆಟ್ ಟ್ರೈನ್ ಅನ್ನು ವಿಷಯ ತಗೊಂಡು ಅದ್ರ ಬಗ್ಗೆ ಮಾತಾಡುವಂತ ಅವಶ್ಯಕತೆ ಇಲ್ಲ. ಪ್ರೂಫ್ ರಹಿತವಾಗಿ ಕೊಟ್ಟರೆ ಅಡ್ಡಿಲಾಗಿತ್ತು. ಇವರು ಅನಂತಕುಮಾರ್ ಅವರು ಈ ಟೈಮ್ನಲ್ಲಿ ಈ ರೀತಿಯಾಗಿ ಮಾತಾಡೋದು ಸರಿ ಸಮಂಜಸ ಅನ್ಸೋದಿಲ್ಲ. ಅನಂತಕುಮಾರ್ ಹೆಗಡೆ ವಿರುದ್ಧ ಟೀಕಾ ಪ್ರಹಾರ ಜೋರಾಗಿದೆ. ಮಹಾರಾಷ್ಟ್ರ ಬಿಜೆಪಿ ಸರ್ಕಾರ ರಚನೆಯ ಬಗ್ಗೆ ಇಲ್ಲದ ಹೇಳಿಕೆ ನೀಡಿ ಈಗ ಯಾರ ಕೈಗೂ ಸಿಗ್ತಾ ಇಲ್ಲ. ಚುನಾವಣೆ ಸಂದರ್ಭದಲ್ಲಿ ಸಂಸದರ ಈ ಹೇಳಿಕೆ ಬಿಜೆಪಿಗೆ ಮುಜುಗರ ಹುಟ್ಟಿಸಿದ್ದಂತೂ ನಿಜ.